ಪ್ರಮಾಣ ಏನಂದರೆ, ನಾನು ದೇಶದ ಸಂವಿಧಾನದ ಗೋಸ್ಕರ ಕೆಲಸ ಮಾಡ್ತೀನಿ, ದೇಶದ ಐಕ್ಯತೆಗೋಸ್ಕರ ಕೆಲಸ ಮಾಡ್ತೀನಿ, ಯಾವುದೇ ರೀತಿಯ ಭೇದ ಭಾವವನ್ನು ನನ್ನ ಕೆಲಸದಲ್ಲಿ ಮಾಡುವುದಿಲ್ಲ ಅಂತ ಪ್ರಮಾಣ ತೆಗೆದುಕೊಂಡು ಕೆಲಸ ಮಾಡೋಕ್ಕೆ ಆರಂಭ ಮಾಡ್ತಾರೆ. ಆದರೆ ಈ ಭ್ರಷ್ಟಾಚಾರ ಅನ್ನೋದು ಅದು ಕೆಲಸ ಮಾಡ್ತಾ ಇದ್ದಾಗ, ಯಾಕಂದರೆ ಮನುಷ್ಯ ಆಶಾವಾದಿ, ಆಶೆಗಳಿಂದ, ಅಂದರೆ ನಾನು ಒಂದು ಮನೆ ಕಟ್ಟಿದ್ದೀನಿ, ಇನ್ನೊಂದು ಮನೆ ಕಟ್ಟಬೇಕು, ಇನ್ನೊಂದು ಸೈಟ್ ತೊಗೋಬೇಕು, ಇನ್ನೊಂದು ಜಮೀನು ತೊಗೋಬೇಕು, ನನ್ನ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಿಸ್ಬೇಕು, ನೌಕರಿ ಕೊಡಿಸ್ಬೇಕು, ಅವ್ರ ಮದುವೆಯನ್ನು ಭರ್ಜರಿಯಾಗಿ ಮಾಡಬೇಕು, ಕಾರ್ ಇಟ್ಕೋಬೇಕು. ಅದು ಒಂದು ಮೊದಲು ಮಾರುತಿ 800 ತೊಗೊಂಡಿದ್ರೆ ಆಮೇಲೆ ನಾನು BMW ತೊಗೋಬೇಕು. ಹೀಗೆಲ್ಲ ಆಸೆಗಳು ಹುಟ್ಟುಕೊಳ್ಳೋದು ಸಾಮಾನ್ಯ. ಈ ಆಸೆಗಳಿಂದಲೇ ಏನಾಗುತ್ತೆ ಅಂದರೆ, ಆಸೆ ಇದ್ದಿದ್ದು ದುರಾಸೆ ಆಗಿಬಿಟ್ಟು ನಾನು ಮೋಟ್ರ್ ಸೈಕಲ್ ಮೇಲೆ ಬರ್ತಾ ಇದ್ದೀನಿ, ಇಲ್ಲ ಕಾರಲ್ಲಿ ಬರಬೇಕು ಅನ್ನೋ ಒಂದು ನಮ್ಮಲ್ಲಿ ಒಂದು ಹೆಚ್ಚು ದುರಾಸೆ ಉಂಟಾಗಿ, ನಾನು ಸರ್ಕಾರ ಕೊಡುವಂಥ ಸಂಬಳ ನನಗೆ ಸಾಲ್ತಾ ಇಲ್ಲ, ಅದಕ್ಕೆ ಬೇರೆ ದಾರಿ ಕಂಡ್ಕೋಬೇಕಂತ ಒಂದು ಲಂಚಕ್ಕೆ ಕೈ ಒಡ್ಡುವಂಥ ಒಂದು ಸಾಧ್ಯತೆಗಳು ಇರುತ್ತವೆ. ಇದಕ್ಕೆ ನಮ್ಮ ದೇಶ ಜಗತ್ತಿನಲ್ಲಿ 78ನೇ ಸ್ಥಾನದಲ್ಲಿದೆ. ಭ್ರಷ್ಟಾಚಾರದ ವಿಚಾರದಲ್ಲಿ ಬಂದಾಗ 8ನೇ ಸ್ಥಾನದಲ್ಲಿದೆ. ನಮಗಿಂತ ಕೆಳಗಿನ ಸ್ಥಾನದಲ್ಲಿ ಬಾಂಗ್ಲಾದೇಶ ಇದೆ. ಇದಕ್ಕೆ ಭ್ರಷ್ಟಾಚಾರ ಇಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಲಿಕ್ಕೆ ಏನು ಕಾರಣ ಅಂದರೆ, ಇದಕ್ಕೆ ನಾವು ಯಾವುದೋ ರಾಜಕಾರಣಿಯನ್ನು, ಅಧಿಕಾರಿಗಳನ್ನು ಕೇವಲ ದೂಷಿಸದೆ ಸಾರ್ವಜನಿಕರು ಕೂಡ ವಿಚಾರ ಮಾಡಬೇಕಾಗುತ್ತೆ. ಈ ಭ್ರಷ್ಟಾಚಾರ ಹೆಚ್ಚಾಗಲಿಕ್ಕೆ ಇದರಲ್ಲಿ ನನ್ನ ಪಾತ್ರ ಏನು, ಇದಕ್ಕೆ ನಂದು ಕಾಂಟ್ರಿಬ್ಯೂಷನ್ ಏನು ಅನ್ನೋದನ್ನು ನಾವು ಭಾಳ ವಿಚಾರ ಮಾಡಬೇಕಾಗುತ್ತೆ. ಮುಂದೆ ನಾವು ಅಧಿಕಾರಿಗಳು ಸಂವಿಧಾನದ ಮೇಲೆ ಒಂದು ಪ್ರಮಾಣ ಮಾಡಿ ಸೇವೆಗೆ ಸೇರಿ ನಾವು ಎಷ್ಟು ಒಂದು ಸ್ವಚ್ಛ ಮನಸ್ಸಿನಿಂದ, ಆತ್ಮಶುದ್ಧಿಯಿಂದ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ನಾವು ಅರಿತುಕೊಳ್ಬೇಕಾಗುತ್ತೆ. ಇದಕ್ಕೆ ಬೇಕಾಗಿದ್ದೇನೆಂದರೆ, ನಾನು ಭ್ರಷ್ಟಾಚಾರ ಏನಾದರೂ ಭ್ರಷ್ಟಾಚಾರ ಮಾಡ್ತಾ ಇದ್ದರೆ, ಇಲ್ಲ ಇನ್ನು ಮುಂದೆ ಅದನ್ನು ನಿಲ್ಲಿಸಬೇಕು ಅಂತ ಒಂದು ಭಾವನೆ ಮಾಡಬೇಕಾದ್ರೆ ನಮ್ಮಲ್ಲಿ ಒಂದು ಪಾಪ ಪ್ರಜ್ಞೆ ಹುಟ್ಟುಕೋಬೇಕು. ಯಾಕಂದರೆ ಯಾವುದೋ ಒಬ್ಬ ವಿಧವೆ, ಪಾಪ ಅವಳಿಗೆ ವಯಸ್ಸಾಗಿರುತ್ತೆ, ವಿಧವಾ ವೇತನಕ್ಕೆ ಅಥವಾ ವೃದ್ಧಾಪ್ಯ ವೇತನಕ್ಕೆ ತಹಸೀಲ್ದಾರ್ ಕಚೇರಿಗೆ ಬಂದರೆ, ಅವರನ್ನು ಮೊದಲು ಬಂದ ತಕ್ಷಣ ಕೂಡಿಸಿ ಒಂದು ಏನು ಸಮಸ್ಯೆ ಅಂತ ಅದನ್ನು ನಾವು ಆಲಿಸಿದರೆ ಅವಾಗೇನಾಗುತ್ತಂದರೆ ಅರ್ಧ ಸಮಾಧಾನ ಅವ್ರಿಗಾಗುತ್ತೆ. ಇಲ್ಲ, ಇವರು ಅಧಿಕಾರಿಗಳು, ನಾನು ನಮ್ಮ ತಹಸೀಲ್ದಾರ್ ಸಾಹೇಬ್ ಕೇಳ್ಕೊತೀನಿ, ನಮ್ಮಲ್ಲಿ ಅವರು ಸಣ್ಣದಂತ ಅವ್ರು ತಹಸೀಲ್ದಾರ್ಗಳು ಅವ್ರು ಏನು ಮಾಡಿದ್ರು ಅಂದ್ರೆ, ಒಂದು ಹೊರಗಡೆ ಬೋರ್ಡ್ ಹಾಕಿದ್ರು, ಸಂಪರ್ಕಿಸಬೇಡಿ. ಮತ್ತೆ ಏನಾದರೂ ನಿಮಗೆ ಯಾರಾದರೂ ನಮ್ಮ ಸಿಬ್ಬಂದಿಗಳು ಲಂಚ ಬೇಡ್ತಿದ್ರೆ ಯಾವುದೇ ಕೆಲಸಕ್ಕೆ ಅಥವಾ ತಮಗೆ ತೊಂದರೆ ಕೊಡ್ತಿದ್ರೆ ನೇರವಾಗಿ ನನ್ನ ಚೇಂಬರಿಗೆ ಬಂದು ಸಂಪರ್ಕಿಸಬೇಕು. ಆ ಬೋರ್ಡ್ ಹಾಕಿದ್ರಿಂದ ಸಾಕಷ್ಟು ಅರಿವು ಮೂಡಿದ್ದು. ಯಾರಾದರೂ ಲಂಚ್ ಕೇಳ್ತಾರೆ ಅಂದರೆ ಸಡನ್ನಾಗಿ ತಹಸೀಲ್ದಾರ್ಗೆ ಡೈರೆಕ್ಟ್ ಹೋಗಿ ಕಂಪ್ಲೇಂಟ್ ಮಾಡುವಂಥ ಒಂದು ಧೈರ್ಯವನ್ನು ಜನ ತೋರಿಸ್ತಿದ್ರು. ಆವಾಗ ಸ್ವಲ್ಪ ಅಂದರೆ
ಸಾಕಷ್ಟು ಪ್ರಮಾಣದಲ್ಲಿ ಒಂದು ಭ್ರಷ್ಟಾಚಾರ ಕಡಿಮೆ ಆಯಿತು. ಮುಂದೆ ಈ ಭ್ರಷ್ಟಾಚಾರ ನಿಯಂತ್ರಣದಲ್ಲಿ ಸಾರ್ವಜನಿಕರ ಪಾತ್ರ ಭಾಳ ಇದೆ. ಏನಂದರೆ, ನಾನು ಮೊದಲು ಲಂಚವನ್ನು ಕೊಡುವುದಿಲ್ಲ. ನನ್ನ ಕೆಲಸ ಎಷ್ಟು ಬೇಕಾದಷ್ಟು ದಿನ ವಿಳಂಬ ಮಾಡಿ, 10 ದಿನ ತೊಗೊಳ್ಳೋದು, 15 ದಿನ ತೊಗೊಳ್ಳಿ, 20 ದಿನ ತೊಗೊಳ್ಳಿ, ನನ್ನ ಬೇಕಾದ್ರೆ ಕೊಟ್ಟಂಥ ಅರ್ಜಿಯನ್ನು ಅದನ್ನು ತಿರಸ್ಕರಿಸಿ ನಾನು ಲಂಚ ಕೊಟ್ಟು ಕೆಲಸ ಮಾಡಿಕೊಳ್ಳಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಆತ ಬಂದರೆ ಆದಷ್ಟು ಅಲ್ಲಿಂದನೇ ಅಂದರೆ ಒಂದು ಲಂಚವನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದು ಆರಂಭ ಮಾಡ್ಬೋದು. ಮುಂದೆ ನಮ್ಮನ್ನು ಆಳುವವರು ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತಾರಲ್ಲ, ಅದು ಕೂಡ ಅಷ್ಟೇ ವಾಸ್ತವಿಕ. ಆದರೆ ಅದು ನಾವು ಈಗ ನಡೀತಾ ಇರೋ ಚುನಾವಣೆ ಇರ್ಬೋದು ಅಥವಾ ವಿಧಾನಸಭೆ ಚುನಾವಣೆಗಳಲ್ಲಿರ್ಬೋದು, ಈ ಚುನಾವಣೆಗಳು ಬಂದಾಗ ಸಾರ್ವಜನಿಕರು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗುತ್ತೆ. ನಿಮ್ಮ ಮನೆಗೆ ಸೀರೆ ತಂದು ಕೊಡೋದು, ಹೆಣ್ಮಕ್ಳಿಗೆ ವಿಶೇಷವಾಗಿ ಸೀರೆ ತಂದು ಕೊಡೋದು, ಮೂಗನತ್ತು ಕೊಡೋದು, ಕುಕ್ಕರ್ ಕೊಡೋದು, ಇವೆಲ್ಲ ತಂದು ಕೊಡ್ತಿರ್ತಾರೆ. ಈಗ ಅದನ್ನೆಲ್ಲ ತಂದು ಕೊಡಬೇಕಾದ್ರೆ ಆ ವ್ಯಕ್ತಿ ನಿಮ್ಮಿಂದ ಏನು ಇದು ಮಾಡ್ತಾನೆ, ನಿರೀಕ್ಷೆ ಮಾಡೋದು ಆತನಿಗೆ ನೀವು ನಿಮ್ಮ ಓಟ್ ಹಾಕಬೇಕು. ಆತ ಏನೋ ಒಂದು 10 ಕೋಟಿ 20 ಕೋಟಿ ಖರ್ಚು ಮಾಡ್ಬೋದು. 10 ಕೋಟಿ 20 ಕೋಟಿ ರೂಪಾಯಿ ಖರ್ಚು ಮಾಡ್ಬೋದು ಒಂದು ಚುನಾವಣೆಗೆ. ಆಮೇಲೆ 5 ವರ್ಷವರೆಗೆ ಆತ ನಿಮ್ಮನ್ನು ತಿರುಗಿ ನೋಡೋದೇ ಇಲ್ಲ. ಅವನಿಗೇನಂದ್ರೆ ಆಯ್ಕೆ ಆಗ್ಬೇಕಷ್ಟೆ. ನಾವು ಎಂಥವನನ್ನು ಆಯ್ಕೆ ಮಾಡಿ ಕಳಿಸಿದ್ವಿ, ಒಬ್ಬ ಭ್ರಷ್ಟ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಕಳಿಸಿದ್ವಿ. ಆತ ಭ್ರಷ್ಟ ಆಗ್ಲಿಕ್ಕೆ ಯಾರ ಕಾರಣ? ನಾವು ಕಾರಣ. ನಾವು ಯಾಕಂದ್ರೆ ಆತ ಕೊಟ್ಟಂಥ ಕುಕ್ಕರು, ಸೀರೆ ಇವನ್ನೆಲ್ಲ ತಗೊಂಡ್ವಿ. ಮುಂದೆ ತಮಿಳುನಾಡಿಗೆ ಫ್ರೀ ಬಸ್ನಲ್ಲಿ ಬಸ್ ಮಾಡಿದ ಯಾವ ದೇವಸ್ಥಾನ ಇದೆ ಅಲ್ಲ, ಮೇಲ್ಮರುತ್ತೂರು ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅದನ್ನು ನಾವು ಹೆಣ್ಮಕ್ಳಾಯ್ತು ಗಂಡು ಮಕ್ಕಳಾಯ್ತು ಅದನ್ನು ಮೊದಲು ನಾವು ನಿಲ್ಲಿಸ್ಬೇಕು. ನೋಡಪ್ಪ, ನಮಗೆ ದೇವ್ರ ಶಕ್ತಿ ಕೊಟ್ಟರೆ ನಾವು ಹೋಗ್ತೀವಿ ದೇವಸ್ಥಾನಕ್ಕೆ, ನೀನು ಕಳಿಸೋ ಅವಶ್ಯಕತೆ ಇಲ್ಲ. ನೀನು ಕೊಡುವಂಥ ಸೀರೆ ನನಗೆ ಏನು ಶಾಶ್ವತ ಅಲ್ಲ. ನಿಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಒಂದು ಹಾಡಿದೆ, ನೀವು ಕೇಳ್ಬೋದು, ತಂದೆ ಕೊಡಿಸೋ ಸೀರೆ ಅಂತ ಒಂದು. ಅದಕ್ಕೆ ಯಾರು ಕೊಟ್ಟಿದ್ರು ಕೂಡ ಶಾಶ್ವತ ಅಲ್ಲ. ಅದಕ್ಕೆ ನಾವು ಆಯ್ತಪ್ಪ ನಿನಗೆ ಓಟ್ ಹಾಕ್ತೀನಿ ಅಂತ ಹೇಳಿ ಕಳಿಸಿ, ಆದರೆ ರಿಸೀವ್ ಮಾಡಬೇಡಿ. ಈಗ ನಿಮ್ಮಲ್ಲಿ ಕುಕ್ಕರ್ ತೆಗೆದುಕೊಳ್ಳುವಂಥ ಒಂದು ಸಾಮರ್ಥ್ಯ ಇರಲ್ವ, ಅದು ಸೀರೆ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಇರಲ್ವ. ಆದರೆ ಏನಾಗುತ್ತೆ, ಅವನಿಗೆ ಏನಾಗುತ್ತೆ, ಈಗ ಯಾವುದೋ ಆಯಿತು, ಈಗ ನನಗೆ ಬಂದಿದೆ ಅಂತ ತಿಳ್ಕೊಂಡ್ರೆ, ನೀವು ಭಾಳ ನನಗೆ ನಿಮ್ಮ ಮನೆಗೆ ಬಂದಾಗ ಭಾಳ ಸಂಸ್ಕಾರ ಮಾಡಿದ್ದು ಅಂದರೆ, ನೀವು ಎಲ್ಲೋ ನನಗೆ ಭೇಟಿ ಆದಾಗ ಏನೋ ಒಂದು ಸರ್ ಇದೊಂದು ಕೆಲಸ ಆಯ್ತು ಅಂದ ತಕ್ಷಣ ನಿಮ್ಮ ಬಗ್ಗೆ ನನಗೆ ಒಂಥರ ಏನಾಗುತ್ತೆ, ಒಂಥರ ಒಂದು ಅಟ್ರಾಕ್ಷನ್. ಅಂದರೆ ಏನೋ ಇವರು ಅವ್ರ ಮನೆಯಾಗ ಎಷ್ಟು ನನಗೆ ಮರ್ಯಾದೆ ಮಾಡಿದ್ರಲ್ಲ, ಅದಕ್ಕೆ ಇವ್ರಿಗೊಂದು ಏನೋ ಒಂದು ಕೆಲಸ ಮಾಡಿಕೊಡೋಣ ಅಂತ ಈ ಭಾವನೆ ಬಂತು. ನನಗೊಂದು ಶಾಲ್ ಹಾಕಿದ್ರು ಕೂಡ ಅದು ಕೂಡ ಭ್ರಷ್ಟಾಚಾರನೇ. ಅದಕ್ಕೆ ಭ್ರಷ್ಟಾಚಾರ ಅನ್ನೋದಕ್ಕೆ ಯಾವುದೇ ಥರದ ಒಂದು ಆಯಾಮ ಇಲ್ಲ. ಹಿಂಗೆ ಇರಬೇಕು. ಇದೇ ಭ್ರಷ್ಟಾಚಾರ. ಮಾನಸಿಕ ಭ್ರಷ್ಟಾಚಾರ ಬೇರೆ. ಮಾನಸಿಕ ಅಂದರೆ ಏನಾಗುತ್ತೆ, ನಿಮ್ಮನ್ನು ಆಡಬೇಕಂತ ನಿಮ್ಮ ಮೇಲೆ ಒಂಥರ ಬೇರೆ ರೀತಿಯಿಂದ ಪ್ರಭಾವಗಳನ್ನು ಹಾಕುವುದು, ಇದು ಕೂಡ ಒಂಥರ ಭ್ರಷ್ಟಾಚಾರನೇ. ಅದಕ್ಕೆ ನಾವು ಚುನಾವಣೆಗಳ ಸಂದರ್ಭದಲ್ಲಿ ಮೊದಲು ಮತ ಹಾಕೋಕ್ಕಿಂತ ಮುಂಚೆ ಅವರಿಂದ ನಿರೀಕ್ಷೆ ಮಾಡುವುದು ತಪ್ಪು. ನಂತರ ಆತ ವ್ಯಕ್ತಿ ಕೆಲಸ ಮಾಡಲಿಲ್ಲ ಅಂತ ನಾವು ಅವತ್ತನ್ನು ನಿಮ್ಮ ಮನೆ ಮುಂದೆ ರಸ್ತೆ ಮುಂದೆ ದೊಡ್ಡ ಗುಂಡಿ ಬಿದ್ದರೂ ಕೂಡ ಅದನ್ನು ಬಂದು ಮುಚ್ಚೋರು ಯಾರು ಇರಲಿಲ್ಲ. ಅಥವಾ ನೀವು ಯಾವ ಅಧಿಕಾರಿಗಳಿಗೂ ಕೂಡ ಕೆಲಸ ಆಗಿಲ್ಲ ಅಂತ ಏನಾದರೂ ದೂರು ಕೊಟ್ಟರೆ ಅದು ಕೆಲಸನೂ ಮಾಡೋದು. ನೀವು ಪೇಪರ್ಗಳಲ್ಲಿ ಹಾಕ್ಬೋದು, ಟಿ ವಿಗಳಲ್ಲಿ ಹಾಕ್ಬೋದು, ಅದಕ್ಕೆ ಏನು ಪ್ರತಿಕ್ರಿಯೆನೇ ಇರಲ್ಲ. ಯಾಕೆಂದರೆ ನಮ್ಮನ್ನು ಅವನು ಏನು ಮಾಡ್ತಾನೆ, ಈ ಅಧಿಕಾರಿ ವರ್ಗಗಳನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಾನೆ. ವಿಶೇಷವಾಗಿ
ನಮ್ಮಲ್ಲಿ ಭ್ರಷ್ಟಾಚಾರ ಅಂದಾಗ ಮುಖ್ಯವಾಗಿ ಕಂಡುಬರುವುದು ಪೊಲೀಸ್ ಇಲಾಖೆ. ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಲಿಕ್ಕೂ ಕೂಡ ನಾವೇ ಕಾರಣ. ಹೇಗೆ ಕಾರಣ ಅಂದರೆ, ಈಗ ಒಂದು ಕಂಪ್ಲೇಂಟ್ ಕೊಡೋಕೆ ಹೋಗ್ತೀವಿ, ಅವನು ತಗೊಳ್ಳಲ್ಲ. ಆವಾಗ ಸಡನ್ನಾಗಿ ಅವನಿಗೆ ML ಇಂದ ಫೋನ್ ಬರುತ್ತೆ. ಫೋನ್ ಬಂದಿದೆ ಅಂದ್ಬಿಟ್ಟು ಅವನು ರಿಸೀವ್ ಮಾಡಲ್ಲ. ಮುಂದೆ ನಮಗೆ ಇನ್ನೊಂದು ದಾರಿ ಇದೆ. ಆತ ಕಂಪ್ಲೇಂಟ್ ರಿಸೀವ್ ಮಾಡದಿದ್ರೆ SP ಕಂಪ್ಲೇಂಟ್ ಕೊಡೋಕ್ಕೆ ಒಂದು ಅವಕಾಶ ಇದೆ, IG ಕಂಪ್ಲೇಂಟ್ ಕೊಡ್ಬೋದು. ಕೊನೆಗೆ ಎಲ್ಲಿಯೂ ಇಲ್ಲ ಅಂದರೆ ಕೋರ್ಟಿಗೆ ಬಂದುಬಿಟ್ಟು ಪ್ರೈವೇಟ್ ಕಂಪ್ಲೇಂಟನ್ನು ಹಾಕಲಿಕ್ಕೆ ಒಂದು ಅವಕಾಶ ಇದೆ. ಅಲ್ಲಿ ಅಷ್ಟೊಂದು ಅವ್ರಿಗೆ ಕೈ ಮುಗಿಯುವಂಥ ಅವಶ್ಯಕತೆ ಇಲ್ಲ. ನೀವು ಕೇಳಬೇಕಾಗಿದ್ದು ಇಷ್ಟೇ, ಸರ್ ಇದನ್ನು ಕಂಪ್ಲೇಂಟ್ ತೊಗೊಳ್ಳಿ, ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ, ತೊಗೊಳ್ಳಿ, ಇದಕ್ಕೆ ರಿಸೀವ್ಡ್ ಹಾಕ್ತೀನಿ. ಇಷ್ಟು ಜೋರು ಮಾಡ್ಬೇಕಷ್ಟೇ, ಬೇರೆ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ಒಂದು ರಿಸೀವ್ ಮಾಡಿಕೊಳ್ಳೋದು. ಇಲ್ಲ ಅಷ್ಟು ಮೇಲೆ ತೊಗೊಳ್ಳಿಲ್ಲ ಅಂದರೆ ಒಂದು ರಿಜಿಸ್ಟರ್ ಪೋಸ್ಟ್ ಕಳಿಸಿ, ಕಂಪ್ಲೇಂಟ್ ಕಳಿಸಿ ಇಟ್ಕೊಂಡು ನಾಳೆ ಆತನ ಮೇಲೆ ಕೂಡ ನೀವು ಕೋರ್ಟಲ್ಲಿ ಪ್ರೈವೇಟ್, ಯಾಕಂದರೆ ಅದೊಂದು CRPC ಕಾಯ್ದೆಗೆ ತಿದ್ದುಪಡಿ ಮಾಡಿ ರೆಫ್ಯೂಸಲ್ ಟು ರಿಜಿಸ್ಟರ್ ದಿ FIR ರಿಜಿಸ್ಟರ್ ಮಾಡದಿದ್ದರೆ ಅದು ಕೂಡ ಅಪರಾಧ ಆಗುತ್ತೆ. ಅದರ ಮೇಲೆ ಒಂದು 2 ಜನ 3 ಜನ ಪೊಲೀಸ್ ಆಫೀಸರ್ಗಳ ಮೇಲೆ ನೀವು ಕೋರ್ಟಲ್ಲಿ ಒಂದು ಕೇಸ್ ಹಾಕಿಬಿಟ್ಟು ಏನೋ ಪ್ರೂಫ್ ಇಟ್ಕೋಬೇಕು. ನೀವು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ರಿ, ಕಂಪ್ಲೇಂಟ್ ಕೊಟ್ಟಿದ್ರಿ, ಅಥವಾ ಬೈ ರಿಜಿಸ್ಟರ್ ಪೋಸ್ಟ್ ಕಳಿಸಿದ್ರಿ, ಅಥವಾ ಈಗೇನು ಎಲ್ಲ ಪೊಲಿಟಿಷಿಯನ್ಗೂ ಮೇಲ್ ಅಡ್ರೆಸ್ ಇದೆ, ಮೇಲ್ ಅಡ್ರೆಸ್ ಕಳಿಸ್ಬಿಡೋದು. ಅವ್ರು ರಿಜಿಸ್ಟರ್ ಮಾಡಲಿಲ್ಲ ಅಂದರೆ, ಮೇಲ್ ಅಂದರೆ ಇಮಿಡಿಯೇಟಾಗಿ 1 ಸೆಕೆಂಡಲ್ಲಿ ತಲುಪುತ್ತೆ ಅವನಿಗೆ, ಪೊಲೀಸ್ ಅಧಿಕಾರಿಗೆ. ಆತ ಅದನ್ನು ರಿಸೀವ್ ಮಾಡಿ ರಿಜಿಸ್ಟರ್ ಮಾಡಲಿಲ್ಲ ಅಂದರೆ ಕೋರ್ಟಿಗೆ ಪ್ರೈವೇಟ್ ಕಂಪ್ಲೇಂಟ್ ಹಾಕಿ ಆತನ ಮೇಲೆ ಕ್ರಮ ತಗೊಳ್ಳಿಕ್ಕೆ ನಿಮಗೆ ಅವಕಾಶ ಇದೆ. ಅದಕ್ಕೆ ನನ್ನ ಕಂಪ್ಲೇಂಟ್ ತೊಗೊಳ್ರಿ 5,000 ರೂಪಾಯಿ 10,000 ರೂಪಾಯಿ ಅಂತ ನಾವು ಇದನ್ನು ಮಾಡ್ತಾ ಇದ್ರೆ, ಅವನು ಅದೇ ಆಶೆಗೆ ನಿಮ್ಮ ಕಡೆಯಿಂದ ಒಬ್ಬ ಕಡೆಯಿಂದ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದಂದರೆ ಇನ್ನೊಬ್ಬ ಬಂದಾಗ 10,000 ಕೇಳ್ತಾನೆ, ಇನ್ನೊಬ್ಬ ಬಂದಾಗ 15,000 ಕೇಳ್ತಾನೆ. ಇನ್ನೊಂದು ಏನಂದರೆ, ಎಲ್ಲಿ ಮತ್ತು ಕರಪ್ಷನ್ ಜಾಸ್ತಿ ಆಗೋದಂದರೆ, ಇನ್ನೊಂದು ಅದು ಪೊಲಿಟಿಷನ್ದಲ್ಲೇ ಹೇಳೋದು, ಆರೋಪಿನ ಅರೆಸ್ಟ್ ಮಾಡಿದಾಗ ತಪ್ಪು ಮಾಡದೇ ಇರ್ಬೋದು, ಮಾಡಿರ್ಬೋದು. ಈಗ ತಪ್ಪು ಮಾಡದೇ ಇದ್ದವನು ಅಲ್ಲಿ ಪೊಲೀಸ್ ಅಧಿಕಾರಿಗೆ 50,000 60,000 ಹೀಗೆಲ್ಲ ಲಂಚವನ್ನು ಕೊಟ್ಟು ಆತ ಏನು ಮಾಡ್ತಾನೆ, ಅಲ್ಲಿದಲ್ಲೇ ಬಿಡುಗಡೆ ಆಗಿ ಬರ್ತಾನೆ, ಅಥವಾ ಕೇಸ್ ರಿಜಿಸ್ಟರ್ ಆಗದಂಗೆ ನೋಡ್ಕೊಳ್ತಾನೆ. ಏನಾಗೋದಿದೆ, ಅರೆಸ್ಟ್ ಮಾಡ್ತಾನ, ನಾನು ಬೇರೆ ಅಫೆನ್ಸ್ ಇದ್ದರೆ ಅರೆಸ್ಟ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಿ. ನಿಮಗೆ ಜಾಮೀನು ಅನ್ನೋ ಒಂದು ಹಕ್ಕಿದೆ. ನಿಮಗೆ ಜಾಮೀನು ನೀಡುವಂಥ ಒಂದು ಅಪರಾಧ ಆದರೆ, ಅಂದರೆ ಘೋರ ಅಪರಾಧ ಆಗಿರದೇ ಇದ್ದರೆ, ಈ ಮರ್ಡರ್ ರೇಪ್ ಅಂತ ಕೆಲವೊಂದು ಪ್ರಕರಣಗಳಲ್ಲಿ ಜಾಮೀನು ಸಿಗೋದು ಕಷ್ಟ. ಅವುಗಳು ಬಿಟ್ಟು ಬೇರೆ ಅಪರಾಧ ಆಗಿದ್ದರೆ ನೀವು ಒಂದು ಪ್ರಾಮಾಣಿಕರಾಗಿದ್ದು ಕೋರ್ಟ್ಗೆ ಪ್ರತಿ ಸಾರಿ ಹಾಜರಾಗ್ತೀನಿ, ಮತ್ತು ಸಾಕ್ಷಿಗಳನ್ನು ಹಾಳು ಮಾಡೋಲ್ಲ ಅಂತ ಒಂದು ಕೋರ್ಟಲ್ಲಿ ಅಂಡರ್ಟೇಕಿಂಗ್ ಕೊಟ್ಟಾಗ ಹೆಚ್ಚು ಕಡಿಮೆ ಬೇಲ್ ಆಗುತ್ತೆ. 1-2 ದಿನ ಜೈಲಲ್ಲಿ ಇರ್ಬೋದು, ಏನಾಗುತ್ತೆ ಅದಕ್ಕಿಂತ. ಆದರೆ ಅಲ್ಲಿ 50,000 ನೀಡೋದ್ರಿಂದ, ಏನು 50,000 60,000 ಲಕ್ಷ ಕೊಡೋದ್ರಿಂದ ಆ ಪೊಲೀಸ್ ಅಧಿಕಾರಿ ಶ್ರೀಮಂತ ಆಗ್ತಾ ಹೋಗ್ತಾನೆ, ನೀವು ಬಡವರಾಗ್ತಾ ಹೋಗ್ತೀರಾ. ಮತ್ತು ಇದು ಕರಪ್ಷನ್ನು ಬೆಳೀಲಿಕ್ಕೆ ಭಾಳ ನಾವು ಉತ್ತೇಜನ ಮಾಡಿಕೊಟ್ಟಂಗಾಗುತ್ತೆ. ಅದಕ್ಕೆ ದಸ್ತಗಿರಿ ಮಾಡ್ತಾರೆ, ಮಾಡಲಿ, ಕೋರ್ಟ್ ಹಾಜರು ಮಾಡಲಿ. ನಿಮಗೆ ವಕೀಲರನ್ನ ನೀವು ನೇಮಕ ಮಾಡ್ಕೊಳ್ಳೋಕ್ಕಾಗೋದು ಕೂಡ ಸರ್ಕಾರದವರೇ ನಿಮಗೆ ವಕೀಲರನ್ನು ಕೊಡ್ತಾರೆ. ಇಷ್ಟೆಲ್ಲ ಅನುಕೂಲತೆ ಇದ್ದಾಗ ಪೊಲೀಸ್ ಠಾಣೆಗೆ ಯಾಕೆ ನಾವು ಪೊಲೀಸ್ ಆಫೀಸರ್ಗೆ ಅಷ್ಟು ಸಲಹೆ ಮಾಡಬೇಕು? ಅದಕ್ಕೆ ನಾವು ಈ ರೀತಿ ಮಾಡಿ ಪೊಲೀಸ್ ಇಲಾಖೆಯಿಂದ ಒಂದು ಭ್ರಷ್ಟಾಚಾರವನ್ನು ಕಡಿಮೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಮುಂದೆ ಒಂದು ವೇಳೆ ಯಾರಾದರೂ ಭ್ರಷ್ಟಾಚಾರವನ್ನು ನಿಮ್ಮ ಹತ್ರ ಪೊಲೀಸ್ ಅಧಿಕಾರಿ ಬೇಡಿಕೆ ಇಟ್ಟಿದ್ದಾರೆ, ಸರ್ ಬರ್ತೀನಿ ಸರ್, ಆಮೇಲೆ ಬಂದು ದುಡ್ಡು ತೊಗೊಂಡ್ಬರ್ತೀನಿ ಅಂತ ಬಂದು ಲೋಕಾಯುಕ್ತಕ್ಕೆ ಇನ್ಫಾರ್ಮ್ ಮಾಡಿ, ಅವರು ನಿಮಗೆ ಅವ್ರದ್ದೇ ಆದಂಥ ಒಂದು ಎಷ್ಟು ದುಡ್ಡು ಕೇಳ್ತಾರೆ ಅಷ್ಟು ದುಡ್ಡು ಕೊಡ್ತಾರೆ, ಅದನ್ನು ಪೌಡರು ಹಾಕಿರ್ತಾರೆ. ನೀವು ನಿಮ್ಮ ಕೈ ಕೊಟ್ಟಿರ್ತಾರೆ, ಅದನ್ನು ಓದು ಕೊಡೋಕೆ ಹೇಳ್ತಾರೆ. ಕೊಡ್ತಾ ಇದ್ದಂಗೆ ಬಂದು ಅವರು ದಾಳಿ ಮಾಡ್ತಾರೆ. ಅದನ್ನು ಏನು ನಿಮ್ಮ ಕಡೆ ದುಡ್ಡು ರಿಸೀವ್ ಮಾಡ್ತಾರೆ, ಅದನ್ನು ಕೈಯನ್ನು ವಾಶ್ ಮಾಡ್ತಾರೆ. ಅದು ಕಲರ್ ರೆಡ್ ಕಲರ್ ಚೇಂಜ್ ಆಗುತ್ತೆ, ಒಂದು ಕೆಮಿಕಲ್ ಹಾಕಿರ್ತಾರೆ. ಆ ಅಧಿಕಾರಿಗೆ ಗೊತ್ತಿರೋಲ್ಲ, ಅದನ್ನು ವಿಡಿಯೋಗ್ರಾಫಿ ಮಾಡ್ತಾರೆ, ಸೀಸ್ ಮಾಡ್ತಾರೆ, ಅಮೌಂಟ್ ಸೀಸ್ ಮಾಡ್ತಾರೆ. ಅವನ ಮೇಲೆ ಕೇಸ್ ಆಗುತ್ತೆ, ಅವನ ಮೊದಲು ಸಸ್ಪೆಂಡ್ ಮಾಡ್ತಾರೆ. ಇಷ್ಟೆಲ್ಲ ಮಾಡೋಕ್ಕೆ ಅವಕಾಶ ಇದ್ದಾಗ ಏನಿಲ್ಲ, ಲೋಕಾಯುಕ್ತ ಫೋನ್ ನಂಬರ್ಗಳು ಎಲ್ಲ ಕಡೆ ಇದೆ. ಡಿಸ್ಟಿಕಲ್ಲಿ
ಎಸ್ ಪಿ ಅಂತ ಒಬ್ರು ಇದ್ದಾರೆ, ಅದಕ್ಕೊಬ್ರು DSP ಇದ್ದಾರೆ, ಒಬ್ಬರು ಇನ್ಸ್ಪೆಕ್ಟರ್ ಇರ್ತಾರೆ. ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ಫೋನ್ ಮಾಡ್ತಾ ಇದ್ದಂಗೆ ಬರ್ತಾರೆ, ಬಂದುಬಿಟ್ಟು ದಾಳಿ ಮಾಡ್ತಾರೆ. ಆವಾಗ ಅಂಥ ಭ್ರಷ್ಟ ಅಧಿಕಾರಿಗಳನ್ನ, ಭ್ರಷ್ಟ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅಥವಾ ಬೇರೆ ಯಾವುದೇ ಇಲಾಖೆ ಇರ್ಬೋದು, ಅವರನ್ನು ನೀವು ನಿಯಂತ್ರಣ ಮಾಡಲಿಕ್ಕೆ, ಭ್ರಷ್ಟಾಚಾರವನ್ನು ಕಡಿಮೆ ಮಾಡಲಿಕ್ಕೆ ಈ ರೀತಿ ಒಂದು ಲೋಕಾಯುಕ್ತ ಸಂಸ್ಥೆಗೆ ನೀವು ಹೆಚ್ಚು ಶಕ್ತಿ ಕೊಡೋದ್ರಿಂದ, ಅದರ ದೂರುಗಳನ್ನು ಕೊಡೋದ್ರಿಂದ ನಿಯಂತ್ರಣ ಮಾಡಲಿಕ್ಕೆ ಅವಕಾಶ ಇದೆ. ಮುಂದೆ ಪ್ರತಿಯೊಂದಕ್ಕೆ ನೀವು ಹೊರಗಡೆ ಅವರು ಔಷಧಿಗಳನ್ನ ಬರೆದುಕೊಡ್ತಾರೆ, ಇದು ಮಾಡ್ತಾರೆ. ನಮ್ಮ ಔಷಧಿಗಳನ್ನು ನಿಜವಾಗಿ ಹೇಳಬೇಕಂದ್ರೆ ಸರ್ಕಾರದಿಂದ ಸರ್ಕಾರಿ ಆಸ್ಪತ್ರೆಗಳಿಗೆ ಒದಗಿಸುವಂಥ ಔಷಧಿಗಳು ಹೊರಗಡೆಗಿಂತ ಗುಣಮಟ್ಟದಾಗಿರುತ್ತೆ ಮತ್ತು ಫ್ರೀ ಸಿಗುತ್ತೆ. ಅದು ನಿಮ್ಮ ಹಕ್ಕು. ನಾನು ನಿಮಗೆ ಇಲ್ಲೇ ನಿಮ್ಮ ಆಸ್ಪತ್ರೆಗಳಲ್ಲೇ ಮಾತ್ರೆಗಳೇ ಸರಬರಾಜು ಆಗಿರುತ್ತೆ, ಅದನ್ನೇ ಕೊಡಿ ಅಂತ ಕೇಳ್ಬೋದು. ಮುಂದೆ ಅಲ್ಲಿ ಟ್ರೀಟ್ಮೆಂಟ್ ಕೊಡೋದು, ಒಳ್ಳೆ ಟ್ರೀಟ್ಮೆಂಟ್ ಕೊಡೋದು ಅವರ ಕೆಲಸ. ಒಂದು ವೇಳೆ ಅವರ ಮೀರಿ